ಮಕ್ಕಳ ಜೊತೆಗ ಬಾಳೆ ಬದುಕಿದ ಮನೆ ಇದನ್ನ ಬಿಟ್ಟೋಗ್ಬೇಕಲ್ಲಪ್ಪ. ಎಂತ ಕೆಲಸ ಮಾಡ್ಕೊಂಡೆ ನಾನು. ಬಂಗಾರನ ಸಂಸಾರ ನಡೆಸ್ತಾ ಇದ್ಲು ನನ್ನ ಸೌತಿ ಮಗನ ಹತ್ರ. ಎಂತ ಕೆಲಸ ಮಾಡಿದ್ನಿ. ಒಂದು ತುಂಬಿದ ಪ್ರಾಣನ ನೀವು ತೆಗೆಸ್ಬಿಟ್ನಲ್ಲಪ್ಪ. ಎಂತ ಕೆಲಸ ಆಗೋಯ್ತು ರಾಮಣ್ಣ. ಇಂಥ ಪಾಪಿಗೆ ಆಗ್ಬೇಕಾಗಿರೋದೆ. ನಾನು ಬದುಕಿರ್ಕೊಡ್ತೇನೆ. ನಾನು ಸತ್ತೋಗ್ಬೇಕು ನಾನು. ರಾಮಣ್ಣ ಎಲ್ಲಿದೆಯೋ? ನಂದು ತಪ್ಪಾಗೋಯ್ತಪ್ಪ. ರಾಮ, ನನ್ನ ಸಂಸಾರ ಬೀದಿಗೆ ಬಂದ್ಬಿಟ್ಟು ಬಾರೋ. ಆಗೋಗ ರಾಮ್ನಲ್ಲಿ ನಿಂತವನೆ. ಏ ರಾಮ, ಅಯ್ಯ ನಿನ್ನ ಅದೆತ್ತ ಹೊಂಟೋಗಿದೆ. ಬಾರ ಇಲ್ಲಿ ಲೇ. ಅಯ್ಯ ಬಾ ಇಲ್ಲಿ. ಆಗ ಅಲ್ಲೇ ನಿಂತವನೆ. ನಾನು ಎತ್ತೋದ್ನೆ ಅಂತ ಇದ್ದೀನಿ ನೋಡು. ಲೇ ರಾಮ, ಲಕ್ಷ್ಮಣ, ಭರತ, ಬರ್ರಿ ನಿಮ್ಮ ಅಪ್ಪನ ಕೂಗ್ತಾವ ನೋಡು. ಬಂಡಿ ತಗೊಂಡ ಪೇಟ ಕೊಂಡಸ್ತಾನೆ. ನಿಮ್ಮನ್ನು ಬಿಟ್ಬಿಟ್ಟು ಬರೋ ಬಿರಿನ್ ಬರೋ. ಅಯ್ಯ ಇರು, ಮಕ್ಕಳು ಬರ್ತಾರೆ ಪಾಪ, ಎತ್ತೋತವೆ. ಎಳೆ ಮಕ್ಕಳು. ಕರ್ಕೊಂಡೋಗಿ ಏನಾನ ತಿನ್ಸ್ಕೊಂಡು ಕರ್ಕೊಂಬರಿಯ. ಮಸಾಲೆ ದೋಸೆನೋ ಏನಾನ. ಓಹೋ ಬರ್ರಿ ರಮ. ಲೇ ರಮ, ನೋಡ್ತಾ ಗುಣ ಕೂಗಿದ್ರೆ ಬರ್ತಾನೇನು? ರಾಮ, ಲೇ ರಮ. ಅಮ್ಮ ಬಾಮ ಇಲ್ಲಿ. ಆಗೋಗ ಬರ್ತಾವನ ರಾಮ್ನ. ಆಗಲೇ ಬನ್ನಲೇ ರಾಮ್ನ. ಅಯ್ಯ ಪಾಪ ಎತ್ತ ಹೊಲ್ಟೋಗ್ಬಿಟ್ಟಿದ್ನ. ಬಂದ್ಬಿಟ್ನ ಅಮ್ಮ. ಬಂದವನ್ ಆಗಾಗ ಅಲ್ಲಿ ನಿಂತವ್ ನೋಡು. ನಡೀರಿ ಮನೆಗೆ ನಡೀರಿ. ಅಮ್ಮ ಯಾಕಮ್ಮ, ಏನಾಯ್ತು? ರಾಮನ ಆಗಲ್ಲ ಅಲ್ಲಿ ಬಂದವನೇ. ಅಮ್ಮ ಏನ ಬರ್ತಾ? ಅವನೆಲ್ಲ ಲಕ್ಷ್ಮಣ್ಣ, ಅವಳೆಲ್ಲ ಶುಭ ಎಲ್ಲೇ, ಶಾಲಿನಿಯಲ್ಲೇ ಎತ್ತಂದ್ರ ಅವ್ರ? ನಡೀರಿ ಒಳಕ, ನಡೀರಿ. ನೋಡದ ರಾಮ್ ನೋತಾವ್ ಒಳಕ ನಡಿಯಾ. ಯಾಕಮ್ಮ, ಏನಾಯ್ತು? ಯಾಕಮ್ಮ ಏನೇನೋ ಮಾತಾಡ್ತಾ ಇದೆಯಾ? ಎಲ್ಲವನಮ್ಮ ರಾಮನ್ನು ನಾವೇ ಸಾಯಿಸಾಕಿದ್ರಲ್ಲ. ಬಾಯಿ ಮುಚ್ಚು. ರಾಮನ್ ಸಾಯಿಸಿದ್ರೆ ನಾವು ಬರ್ತೀರಾ? ಅವನಿಂದಾನೇ ನಾವು ಉಸಿರಾಡ್ತಾ ಇರೋದು. ಹಂಗೆಲ್ಲ ಮಾಡ್ಕೊಡ್ದು ತಪ್ಪು. ಅವ್ನು ಬಂದವನು. ನಡೀರಿ ಮನೆಕ. ಯಾಕಣ್ಣ ಲಕ್ಷ್ಮಣ? ಲೇ ಭರತ, ನೋಡು ಅಮ್ಮನ ಹೆಂಗಂಗ ಮಾಡ್ತಾವಳೆ. ಯಾಕ ಏನಂತೆ? ಲೇ ಭರತ, ಲಕ್ಷ್ಮಣ. ಅಮ್ಮ ಯಾಕಮ್ಮ, ಏನಾಯ್ತಮ್ಮ? ನನಗೇನಾಗಿಲ್ಲಪ್ಪ, ನಾನು ಚೆನ್ನಾಗೇ ಇದ್ದೀನಿ. ನೀವು ಎತ್ತೋಗಿದ್ರೆ ನೋಡಿ, ನಿಮ್ಮ ರಾಮಣ್ಣ ಬಂದವನೆ. ಒಳ್ಳೆ ಓರ್ ನೀವು ನೋಡ, ಬಂದವನ ಅಲ್ಲಿ ನಿಂತಿರೋದು ನೋಡಿ, ಮನೆಗೆ ಹೋತಾವನೆ. ಅಮ್ಮ ರಾಮಣ್ಣ ಇಲ್ಲಮ್ಮ, ನಾವೇ ಸಾಯಿಸಾಕಿದ್ರಿ ರಾಮಣ್ಣನ. ಹಂಗೆಲ್ಲ ಮಾತಾಡ್ಕೊಡ್ದು ತಪ್ಪು. ಅಯ್ಯೋ ಪಾಪ, ಅವನು ಒಳ್ಳೆಯವನು. ಹಂಗೆಲ್ಲ ಮಾತಾಡ್ಕೊಡ್ದು, ಸಾಯಿಸ್ಬಾರ್ದು. ಯಾರು ನಾವು ಸಾಯಿಸಕ್ಕ? ದೇವ್ರು ಕೊಟ್ಟಿರೋ ಜನ್ಮ ದೇವರೇ ತಗೊಬೇಕು. ಹಂಗೆಲ್ಲ ಮಾಡಬಾರ್ದು, ತಪ್ಪು. ಅಣ್ಣ ಅಮ್ಮನ ತಲೆಯನ್ನು ಕೆಟ್ಟಿದ್ದಂಗೈತೇಳು. ಹುಚ್ಚಿಟ್ಬಿಟ್ಟೈತ. ಏನು ಮಾಡೋದು ಇವಾಗ? ನಮಗೆ ತಿನ್ನೋಕೆ ಗೊತ್ತಿಲ್ಲ. ಅಮ್ಮನ ಏನು ಮಾಡೋದು? ಅಮ್ಮ ರಾಮಣ್ಣ ಅಲ್ಲವನೇ ಬಾ, ಕೂಗ್ತಾವನೆ. ಎಲ್ಲವನೇ ಅಲ್ಲೇ ಅವನೇ ಬಾ, ನಾನು ಕರ್ಕೊಂಡು ತಿನ್ನಿ. ನೀನೇನು ಕರ್ಕೊಂಡು ಹೋಗೋದು? ಅದೇ ನನಗೆ ನೀವು ಊರು ವಸ್ತೆ ಎಲ್ಲವನಂತ ಹೇಳು. ನಮ್ಮ ರಾಮ್ನು ನಾನೇ ಓದ್ತೀನಿ. ನನ್ನ ಬಂಗಾರದಂತ ಮಗನವನು. ಏನು ಮಾತಾಡಿ ಪ್ರಯೋಜನ ಇಲ್ಲಣ್ಣ. ನೋಡಪ್ಪ, ಅಮ್ಮನ ಮಾತೆ ನಾವು ಅವತ್ತು ಕೇಳ್ಬೇಕಾಗಿತ್ತ ಭರತ. ಕೇಳಿ ನಾವು ತಪ್ಪು ಮಾಡಿಬಿಟ್ರ. ರಾಮಣ್ಣ ನನ್ನ ಇವಾಗ ಕಳ್ಕೊಂಬಿಟ್ರಲ್ಲ ನಾವು. ಅದು ನಮ್ಮ ಮನೆಗ ಆಸರೆ ಆಗಿರೋ ಮರ ಅಂತ ನಮ್ಗೆ ಯಾಕೆ ಅನಿಸಿಲ್ಲ? ನಮಗೆ ನೆರಳು ಕೊಡೋ ಮರ ಅಂತ ನಮ್ಗೆ ಅನಿಸಿದ್ರೆ ನಾವು ಕಳ್ಕೊತಾ ಇದ್ರಣ್ಣ. ಇದೆಲ್ಲ ಅನುಭವಿಸ್ಬೇಕಲ್ಲ ನಾವು. ಅದಕ್ಕೆ ನಮ್ಮ ಕೈ ಯಾರನ್ನೇ ಸಾಯಿಸ್ಬಿಟ್ರೆ ರಾಮಣ್ಣನ. ಎಂಥ ಕೆಲಸ ಆಗೋಯ್ತಣ್ಣ. ನಾವು ತಪ್ಪು ಮಾಡಿಬಿಟ್ರಣ್ಣ, ತಪ್ಪು ಮಾಡಿಬಿಟ್ರಿ. ನಾವು ಬಾಳಿ ಬದುಕಿದ್ದು ಮನೇನ ಬಿಟ್ಟು ಹೋಗ್ತಾ ಇದ್ರಲ್ಲ. ನನ್ನ ಮನ್ಸಿಗೆ ನೋವಾದೈತೆ ಲಕ್ಷ್ಮಣ, ನೋವಾದೈತಣ್ಣ. ಎಂತ ತಪ್ಪು ಮಾಡಿಬಿಟ್ರಣ್ಣ. ಆ ದೇವ್ರೇನಾದರೂ ಪ್ರತ್ಯಕ್ಷ ಆಗಿ ನಿಂಗೆ ಏನು ಹೊರಬೇಕು ಅಂತ ಕೇಳಿದ್ರೆ ನಾನು ಫಸ್ಟ್ ಕೇಳೋದೆ ರಾಮಣ್ಣನಣ್ಣ. ನಮ್ಮ ಅಣ್ಣನ ನಮಗೆ ಕೊಟ್ಟುಬಿಡು ಅಂತ ಕೇಳ್ತೀನಣ್ಣ ಲಕ್ಷ್ಮಣ. ನನ್ನ ಮುಂದೆ ಪ್ರತ್ಯಕ್ಷ ಆಗ್ತದೆ ಆ ದೇವರು. ನಿಂಗೆ ಏನು ಹೊರಬೇಕು ಅಂತ ಕೇಳಿದ್ರೆ ಜಾಸ್ತಿ ಅಂತಸ್ತು ಏನು ಬೇಡ ದೇವ್ರೆ, ನಮ್ಮ ರಾಮಣ್ಣನ ಕೊಟ್ಬಿಡು ನಮ್ಗೆ ಅಂತ ಕೇಳ್ಕೊಂತೀನಿ ಅಣ್ಣ ಲಕ್ಷ್ಮಣ. ಎಂಥ ಕೆಲಸ ಮಾಡ್ಕೊಂಡಣ್ಣ. ನಮ್ಮ ಜೀವನ ನಾವೇ ನಮ್ಮ ಕೈಯಾರ ಹಾಳು ಮಾಡ್ಕೊಂಬಿಟ್ರಲ್ಲಣ್ಣ. ನನಗೆ ಏನು ಮಾಡಬೇಕು ಅಂತ ತಿಳಿತಲ್ಲ ಭರತ. ಎಂಥ ಕೆಲಸ ಆಗೋಯ್ತು.
ಮಾಡಿದ್ದು ಮಾರಾಯ. ಇವಾಗ್ಲಾದ್ರೂ ಬುದ್ಧಿ ಬಂತಲ್ಲ. ಇವಾಗ್ಲಾದ್ರೂ ಬುದ್ಧಿ ಬಂತಲ್ಲ. ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು. ಎಲ್ಲದಕ್ಕೂ ಒಂದು ಸಮಯ ಅಂತ ಬರಬೇಕು. ಆ ಸಮಯಕ್ಕೆ ನೀವು ಕಾಯಲೇಬೇಕು. ರಾಮಣ್ಣ ಮತ್ತೆ ಬರ್ತಾನೆ. ಎಲ್ಲದಕ್ಕೂ ಒಂದು ಸಮಯ ಅಂತ ಬರಬೇಕು. ಬರಲಿ. ಅಲ್ಲಿವರೆಗೂ ನೀವೇನೇನು ಮಾಡ್ತೀರೋ ನೋಡ್ತಾ ಇರ್ತೀನಿ. ಲೇ ಬರತ್ತಾ ಕರ್ಕೊಳ್ಳ ಅಮ್ಮನ್ನ. ಅಮ್ಮ ಬಾಮ ಹೋಗೋಣ. ಎಲ್ಕ ಬರೋದು ನಾನು? ಎಲ್ಲಿಗೆ ಬರಬೇಕು? ನಮ್ಮ ಮನೇನ ಬಿಟ್ಬಿಟ್ಟು ಹೋಗಲೇ ಹೋಗ. ನಾನು ಬದುಕಿ ಬಾಳಿರೋ ಮನೆ. ಇಲ್ಲಿಂದ ನಾನು ಬರಲ್ಲ. ಹಂಗೆಲ್ಲ ಅನ್ಕೊಡ್ತು ಬಾಮನ ಹೋಗೋಣ. ನಾನು ಬರಲ್ಲ. ನಮ್ಮ ಮನೇನ ಬಿಟ್ಬಿಟ್ಟು ನಾನು ಬರಲ್ಲ. ಎಂತ ಮಾತು ಹೇಳ್ತೀಯ ನೀನು? ರಾಮಣ್ಣ ಅಲ್ಲ ಅವನಲ್ಲ. ರಾಮಣ್ಣನ ಕರ್ಕೊಂಡು ತಿರ್ಗ ಬರೋಣ ಬಾಮ. ಅಲ್ಲವನ ನಮ್ಮ ರಾಮ್ನು? ಅಲ್ಲವನಮ್ಮ. ಮತ್ತೆ ನಡಿ ಹೋಗೋಣ. ನಡಿ ಕರ್ಕೊಂಬರೋಣ. ನಡಿ ಅವನ್ನ. ಬಾ ಹೋಗೋಣ ಬಾ. ಏಯ್ ಊಟ ಮಾಡ್ದೇನಾ? ಊಟ ಮಾಡು. ನಿಮ್ಮ ಅಮ್ಮನ ನನ್ನ ಮಗನ ಊಟ ಮಾಡಿಲ್ಲ ಅಂತ ಸಾಯ್ತಾವಳೆ. ಊಟ ಮಾಡು. ತೆಗೆದು ಕಾಪಾಲ್ ಕೊಟ್ಟಿದ್ದೀನಂದ್ರೆ ಹೆಂಗಿರ್ಬೇಕು? ದೊಡ್ಡವರು ಚಿಕ್ಕವರ ನಮ್ಮ ಮರ್ಯಾದೆ ಇಲ್ಲ. ಏನ್ ಬುದ್ಧಿ ಕಳ್ಸವ್ರ ನಿಮ್ಮ ಮನೆಗೆ ನಿಂಕ? ಎದುರು ಮಾತಾಡಿದೆ ಅಂದ್ರೆ ಕಪಾಲ್ ಕೊಡ್ತೀನಿ. ಹೇಯ್ ನನ್ನನ್ನೇ ಏನಂತೀಯ? ಎದುರು ಜವಾಬ ರೀ ಮಾಧ್ವ ಮೇಡಮ್ ಮುಚ್ಚಿರಿ ಬಾಯಿ ಸಾಕು. ಏನು ಅಲ್ಲ ರೀ, ಆ ಮಗು ಪಾಡ್ಗ ಆ ಮಗು ಅಲ್ಲಿತ್ತು. ಅದನ್ನ ಕರ್ಕೊಂಬಂದು ಹಿಂಸೆ ಕೊಡ್ತಾ ಇದ್ದೀರಾ? ಏನು ತಿಂತೀರಾ ರೀ? ಹೊಟ್ಟೆಗೆ ಅನ್ನ ತಿಂತೀರಾ? ಮಣ್ಣು ತಿಂತೀರಾ? ಅಲ್ಲ ಎಳೆ ಮಗು ನೀವು ಬಲವಂತವಾಗಿ ಕರ್ಕೊಂಬಂದು ಹೊಡಿತಾ ಇದ್ರಲ್ಲ. ನಿಮ್ಗೆ ನಾಚಿಕೆ ಆಗಲ್ಲ? ನಿಮ್ಗೇನು ಮಕ್ಳಿಲ್ವಾ? ಮಂಜುರ ಇಲ್ಲ ಮೃಗುರ? ನೀವು ಮೃಗುಗಳಿಗಿಂತ ಕಡೆ ಆಗ್ಬಿಟ್ಟಿದ್ದೀರಾ. ಅವೆಷ್ಟೋ ಮೇಲೋ. ಅಲ್ಲ ಮಾನ ಮರ್ಯಾದೆ ಬಿಟ್ಟು ಮಗುನ ಕಳ್ತನ ಮಾಡ್ಕೊಂಬಂದ್ಬಿಟ್ಟು ಇಲ್ಲಿ ಹಿಂಸೆ ಕೊಡ್ತಾ ಇದ್ದೀರಾ ಕೂಡಾಕೊಂಡು. ಏನೋ ಬಂದಿರೋದು ನಿಮ್ಗೆ ಬರಬಾರ್ದು. ಆ ಕಿತ್ತೋದು ನನ್ನ ಸೌತಿಯಲ್ಲಿ. ಆ ನನ್ನ ಸೌತಿ ಕೈ ಸಿಕ್ಕಬೇಕು. ಜುಟ್ಟಿರ್ದೆ ಅಪ್ಪಲಾಡ್ಸಾಕ್ತೀನಿ ಅವಳ ಬೇವರ್ಸಿ ಮುಂದೆನ. ಯಾವಳವಳು ಒಳಗಿದೆಯೇನೆ? ಹೋಗೋಣ ಇರಮ್ಮ, ಹೋಗೋಣ ಇರು. ಏನಮ್ಮ ನಾಚಿಕೆಮ್ಮನ ಮರ್ಯಾದೆ ಆಗಲ್ಲೇನಮ್ಮ ನಿಂಗೆ? ಮಗುನ ಕರ್ಕೊಂಬಂದ್ಬಿಟ್ಟು ಹೊಡಿತಾ ಇದ್ದೀರಾ ಎಲ್ಲರೂ ಸೇರ್ಕೊಂಡು. ಅಯ್ಯೋ ಚಿಂಚು ದೇವರನಿಗೂ ಇಲ್ಲ ಚಿಂಚು. ಮಗುನ ಯಾಕೆ ಹೊಡಿಲಿ? ನಾನು ಅಡುಗೆ ಮಾಡ್ತಾ ಇದ್ದೆ. ನೀನು ಅಡುಗೆ ಮಾಡ್ತಾ ಇದ್ದಾಗ ಈ ವ್ಯಕ್ತಿ ಇಲ್ಲಿ ಏನು ಮಾಡ್ತಾವೆ ಅನ್ನೋದು ಪರಿಜ್ಞಾನ ಇಲ್ಲ ನಿಂಗೆ. ನಾವು ಬರ್ದೇ ಇದ್ದಿಲ್ಲ ಪ್ರಾಣನೇ ತೆಗೆದುಬಿಡ್ತಾ ಇದ್ನೋ ಏನೋ. ಏನೇ ಕಿತ್ತೋದು ನನ್ನ ಸೌತಿಯೇ, ಕಳ್ಳನ ಸೌತಿಯೇ. ಇನ್ನ ಎಷ್ಟು ಹಾಳು ಮಾಡ್ಬೇಕಂತಿದ್ಯೇ ನನ್ನ ಗಂಡನ ನೀನು ಬಲೆ ಹಾಕೊಂಡೆ. ನನ್ನ ಮಗುಕಿನ್ನ ಹೆಚ್ಚಾಗಿ ಸಾಕ್ತಾ ಇದ್ದಿದ್ದು ಮಗುನ ತಂತಿ ಇಲ್ಲಿ ಕೂಡ ಹಾಕೊಂಡು ಹೊಡೆಯೋದು ಬಡಿಯೋದು ಮಾಡ್ತಾ ಇದ್ದೀರೇನೆ. ನೋಡ್ದ ಚಿಂಚು, ನೀನೇ ನೋಡ್ತಾ ಇದೆಯಲ್ಲ ಇವಳು ಮಾಡ್ತಾ ಇರೋ ಕೆಲಸ. ಇಂಥವಳ ಹತ್ರ ಮಗುನ ಬಿಡ್ಬೇಕಾ? ನೀನೇ ಹೇಳ್ತಾ ಇದ್ದಲ್ಲ ಎಳೆ ಮಕ್ಕಳು ತಾಯಿ ಅವ್ರ ಬುದ್ಧಿ ಬರೋವರೆಗೂ ತಾಯಿ ಹತ್ರ ಬೆಳಿಬೇಕು ಅಂತ. ಹಿಂಗ ಬೆಳೆಸೋದು ಇವಳು? ನಿನ್ನ ಕಣ್ಣಾರೆ ನೋಡ್ದಲ್ಲ ಅವ್ನು ಇಟ್ಕೊಂಡು ಹೊಡಿತಾ ಇದ್ದಿದ್ದು ಮಗುನ. ಅಲ್ಲ ರೀ, ಮಕ್ಕಳನ್ನ ಪ್ರೀತಿಯಿಂದ ಹೊಲಿಸ್ಕೊಳ್ಳೋದು ನೋಡಿದ್ದೀನಿ. ಏನು ಹಂಗ ಹೊಡಿಯೋದು ಮಗುನ? ಸಿಂಚು ನನ್ನಿಷ್ಟ, ನನ್ನ ಮಗು. ನಾವೇನಾದರೂ ಮಾಡ್ಕೊಂತೀರಿ, ಯಾರೂ ಕೇಳಷ್ಟಿಲ್ಲ. ಮಗುನ ನಂಗಿಸ್ಕೊಡು. ಎಲ್ಲೂ ಕಳಿಸಲ್ಲ ಮಗುನ ನಾನು. ಏಯ್ ಬಾಯಿ ಮುಚ್ಕೊಂಡು ನಿಂತ್ಕೋ. ಏನು ಮಗುನ ಸಾಯಿಸ್ಬಿಟ್ಟು ಎಲ್ಲ ಊಟ ಹಾಕ್ಬಿಡ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರೇನು? ಮಗುನ ಒಂದು ನಿಮಿಷ ಇಲ್ಲಿ ಬಿಡೋಕ್ಕಾಗಲ್ಲ. ಅದೆಲ್ಲೂ ಓದ್ತಿರೋ ಹೋಗ್ರಿ. ನಾನು ಫೋನಲ್ಲೂ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಲ್ಲಿ ನಿಂತ್ಕೊಂಡು. ಆಯಿತಾ? ಎಲ್ಲ ಕಡೆ ಆ ವೀಡಿಯೋ ತೋರಿಸ್ತೀನಿ. ನೀನು ಇವನ ಜೊತೆಗಿದೆಯಾ? ನಿನ್ನ ಜೊತೆಗೆ ಆ ಮಗು ಇದ್ದರೆ ಇವನು ಸಾಯಿಸೋಕ್ಕೂ ರೇಸಲ್ಲ ಮಗುನ. ನೀನು ಒಂಟಿಯಾಗಿದ್ರೆ ನಿನ್ನ ಹತ್ರ ಬಿಡ್ಬೋದು. ಏನೋ ನಿನ್ನ ಕೈಗೆ ಬಂದಿರೋದು ರೋಗ. ಯಾಕೋ ಮಗುನ ಬಡಿತೈತೆ? ಸಾಕು ಬಾಯಿ ಮುಚ್ಚಮ್ಮ. ಏನು ಬುದ್ಧಿ ಕಲಿಸಿದ್ಯಮ್ಮ ಮಗುಕ? ಹೆಂಗಂದ್ರೆ ಹಂಗೆ ಮಾತಾಡ್ತದೆ. ನಾವು ಒಂದಂದ್ರೆ ಹತ್ತತ್ತದೆ. ನೀ ಯಾಕೆ ಬಲವಂತವಾಗಿ ಎತ್ಕೊಂಬರ್ಬೇಕಾಗಿತ್ತು? ಎಲ್ಲರನ್ನೂ ಯಾಕೆ ಅನ್ನಲ್ಲ ಅವನು? ಯಾಕೆ ಎತ್ಕೊಂಬರ್ಬೇಕಾಗಿತ್ತು ಮಗುನ ಬಲವಂತವಾಗಿ? ಲೈ ನಿನ್ನ ಕ್ಯಾತೆ ಎಲ್ಲ ನಿನ್ನ ಮನೆಗಿಕ್ಕೋ ಆಯಿತಾ? ನನ್ನ ಮಗುನ ಇಲ್ಲಿ ಬಿಟ್ಬಿಟ್ಟು ಮುಚ್ಕೊಂಡು ಹೋಗು. ಗೀತಮ್ಮ ಬಾಯಿ ಮುಚ್ಕೊಂಡಿರಮ್ಮ. ಬಾಯಿ ಮುಚ್ಕೊಂಡಿರ್ಬೇಕು. ಮಾತಾಡಿದ್ದೆ ಅಂದರೆ ಚೆನ್ನಾಗಿರಲ್ಲ ನೋಡ್ಕೊ. ಯಾವನ ಜೊತೆಗೆ ಒಬ್ಬನ ಜೊತೆಗೆ ನ್ಯಾಯವಾಗಿ ಬಾಳ್ವೆ ಮಾಡ್ಕೊಂಡಿರಮ್ಮ. ಏನಕ್ಕಮ್ಮ ಒಂದು ಹೆಂಗ್ಸಾಗಿ ಈ ಆಟ ಆಡ್ತೀಯಾ? ನಾಚಿಕೆ ಆಗ್ತಿದೆ ಹೆಚ್ಚು ಮಾತು ನಿಂಗೆ. ಇವಾಗ ಇವನ ಜೊತೆಗಿದೆಯಲ್ಲ ಮಾನವಾಗಿ ಇವನ ಜೊತೆಗಿರೋ ಮಗು ಏನಕ್ಕೆ ನಿಂಗೆ? ಯಾರು ಗೀತಮ್ಮ ನಿಮ್ಮಮ್ಮ ತಾನೇ? ಕೇಳಿಸ್ತೈತೇನಮ್ಮ ಗೀತಮ್ಮ?
ನೋಡಿ ಗೀತಮ್ಮ, ಇದೇ ಲಾಸ್ಟು. ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ. ಇನ್ನೊಂದ್ಸತಿ ಏನಾದರೂ ಮಗುನ ಕಿಡ್ನಾಪ್ ಮಾಡಿಸೋದು, ಅದು ಮಾಡಿಸೋದು, ಇದು ಮಾಡಿಸೋದು ಮಾಡಿದ್ದೆ ಅಂದರೆ ಇಲ್ದಿದ್ದೆಲ್ಲ ಕೇಸುಗಳು ನಿನ್ನ ತಲೆ ಮೇಲೆ ಹಾಕಿ ಜೀವನ ಪರ್ಯಂತ ಜೈಲಾಗಿ ಕೊಳಿಬೇಕು. ಹಂಗೆ ಮಾಡ್ಬಿಡ್ತೀನಿ. ಸಿಂಚು ಅಂತಂದ್ರೆ ಏನು ಅಂತ ತೋರಿಸ್ತೀನಿ ಇಂಕ. ಇನ್ನೊಂದ್ಸರಿ ಏನಾದರೂ ಅವಳು ಸುದ್ದಿಗೆ ಬಂದಿದ್ದೆ ಅಂದರೆ. ಅದ್ಯಾಕೆ ಸಿಂಚು, ಒಬ್ಬ ಮಗನ ತಾಯಿಯಾಗಿ ನೀನು ಹಿಂಗೆಲ್ಲ ಮಾತಾಡ್ತೀಯಾ? ನನ್ನ ಮಗನ ಬಿಟ್ಬಿಟ್ಟು ನಾನು ಹೆಂಗಿರ್ಲಿ? ಇವಾಗ ಹೆಂಗಿದ್ದೆ? ಅವ್ನು ಹೊಡಿತಾ ಇದ್ರೆ ಹೆಂಗಮ್ಮ ಇದ್ದೆ ನೀನು? ಏನೋ ನಾವು ಇಲ್ಲಿದ್ದೀವಲ್ಲ, ನಮಗೆ ತಕ್ಕ ನಂಗೆ ಬುದ್ಧಿ ಕಲ್ಸೋಣ ಅಂತ. ಏನು ಅವ್ರೇನು ಬುದ್ಧಿನೇ ಕಲಿಸಿಲ್ಲ. ಅವ್ರ ಮನೆಗೆ ಮಕ್ಳು ಯಾರೋ ದೊಡ್ಡವರಾಗಿಲ್ಲ. ಇವಾಗ ನಿಮ್ಮ ಮಕ್ಳು ಹಂಗೆ ಮಾತಾಡ್ತಾರೆ, ಅದಕ್ಕೆ ಹೊಡಿಯೋದ? ನಡಿಯಮ್ಮ, ಇನ್ನೊಂದ್ಸತಿ ಏನೇನ ಬಾರೆ ಮಗು ಸುತ್ತಿಕ್ ನೋಡಿಯಾ, ಇಟ್ಟಾಡ್ಸ್ಕೊಂಡು ಹೊಡಿತೀನಿ ನಿನ್ನ. ಸೂಪ್ನಾತಿ ಮುಂದೆ ತಕೊಂಬಂದು ದುಡ್ಡಿದ್ದು ಅಪ್ಪಾರಾಡ್ಸ್ಬೇಕು ಅಂತ ಅನ್ಕೊಂಡಿದ್ನಿ. ಬೇಡ, ಬಿಟ್ಟಿದ್ದೀನಿ. ಈ ಸತಿ ಮಗು ಸುದ್ದಿಗೆ ಬಂದರೆ ತೋಲ್ ತೆಗೆದು ಡೋಲ್ಗೆ ಹಾಕ್ತೀನಿ. ನೀನು ಕಿತ್ತೋದು ಮಕ್ಕಷ್ಟು ಬೆಂಕಿತ್ತೋ. ಹೋಗೋಣ ಇರಮ್ಮ. ನೋಡು ಮದ್ವಾ, ನೋಡು ಗೀತಾ, ಇದೇ ಲಾಸ್ಟು. ನೀವೇನೋ ನಮ್ಮ ಮಗುನ ಕಿಡ್ನಾಪ್ ಮಾಡೋದು ಅದು ಇದು ಮಾಡಿದ್ದೀರಂದರೆ ಚೆನ್ನಾಗಿರಲ್ಲ. ಎಲ್ಲೆಲ್ಲಿ ಓದೈತಂತ ನನಗೆ ಗೊತ್ತಿಲ್ಲ. ಮಗುಗೆ ಏನು ಹೆಚ್ಚು ಕಡಿಮೆ ಆದರೆ ಫಸ್ಟ್ ನೀವಿಬ್ಬರನ್ನೇ ಅರೆಸ್ಟ್ ಮಾಡೋದು. ನೀವು ಪಾತಾಳದಲ್ಲಿ ಅಡಗಿದ್ರು ನಾನು ಬರ್ತೀನಿ ಉಳ್ಕೊಂಡು. ಬಾಮ್ಮ ಸರೋಜಮ್ಮ. ವಿಹಾನು, ವಿಹಾನು ಬಾಮ್ಮ, ನಾನಮ್ಮ ನಿಮ್ಮ ಅಮ್ಮನು. ಅಳ್ಬೇಡ ಸುಮ್ಮನೆರಮ್ಮ, ಅಳ್ಬೇಡ ಸುಮ್ಮನಿರು. ಥೂ, ಜನ್ಮಕ್ಕಷ್ಟು ಬೆಂಕಿ ಆಗ್ತು. ಅಲ್ಲ, ನಿನ್ಗೇನು ಬರಬಾರ್ದು ಬಂದಿರೋದು ಮಗುನೇ ಕುಡಿತೈತೆ. ಹಾಂ, ನಾನು ಹೇಳಿದಿಂತಾನೆ ಅವ್ನು ಬಂದಾಗಿಂದ ಹೊಡಿಬೇಡ ಹೊಡಿಬೇಡ, ಅವ್ರು ಮುದ್ದಾಗ ಸಾಕೋರೆ, ಅದಕ್ಕೆ ಅವ್ನು ಸರೋತಾನಂತ. ಯಾಕೆ ಕೊಡ್ದೆ ಮಗುನ? ಅಯ್ಯೋ, ಏನೋ ಬುದ್ಧಿ ಕಲ್ಸೋಣ ಅಂತ ಒಂದು ಏಟ್ ಆಗ್ತೈತೆ. ಅಷ್ಟೊತ್ತಿಗೆ ಅವ್ರು ಬಂದ್ಬಿಟ್ರು. ನೋಡ್ದಾ, ಇವಾಗ ಮಗು 2 ಲಕ್ಷ ರೂಪಾಯಿ ಅನ್ಯಾಯವಾಗಿ ಹೋಯ್ತು. ನನ್ನ ಮಗುನೂ ಹೋಯ್ತು. ಲೈ, ಹೋದ್ರೆ ಓದ್ತದೆ. ದೊಡ್ಡವನಾದ್ಮೇಲೆ ಒಂದಲ್ಲ ಒಂದು ದಿವಸ ಅವ್ನು ನಿಮ್ಮ ಅಮ್ಮ ಅಂತ ಬಂದೇ ಬರ್ತಾನೆ. ನೀನು ಬೆಳೀತಾ ಇರೋ ಮಗು ಕಡೆ ಗಮನ ಕೊಡು. ಆರಾಮಾಗಿರು, ಟೆನ್ಷನ್ ಮಾಡ್ಕೊಂಬೇಡ ನೀನು. ಸುಮ್ಮನೆ ಮಗುಗೆ ತೊಂದರೆ ಆಗ್ತದೆ. ಅವ್ನು ದೊಡ್ಡವನಾದ್ಮೇಲೆ ಎಲ್ಲ ಹೋಗ್ತಾನೆ, ಬಂದೇ ಬರ್ತಾನೆ. ಏನು ಬರ್ತಾನೋ ನಿನ್ನ ತಲೆಕಾಯಿ ಪಿಂಡ. ಅಯ್ಯಪ್ಪ, ಹೆಂಗೂ ಪೀಡೆ ತುಳುಕ್ತಲ್ಲ. ಎಷ್ಟು ಮಾತಾಡ್ತದೆ. ನಾನು ಒಂದು ಮಾತಾಡೋ ಪಟ್ಕೆ 4 ಮಾತಾಡ್ತದಲ್ಲ. ಇದು ಪೀಡೆ. ಇದಕ್ಕೋಸ್ಕರ ಒಂದು 2 ಲಕ್ಷ ದಂಡಗ ಇಕ್ಕಿದ್ನಿ.